ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ. ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಒಂದು ಬ್ಲೌಸ್ ಪೀಸಲ್ಲಿ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮೊದಲನೇದಾಗಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಈ ಥರ ಅಳೆದು ಹಾಕ್ಕೋಬೇಕು. ನಾವು ಸೀರೆ ನೆರಿಗೆ ಮಾಡ್ತೀವಲ್ಲ, ಅದೇ ಥರ ಬ್ಲೌಸ್ ಪೀಸಲ್ಲೂ ಕೂಡ ನೆರಿಗೆಗಳನ್ನ ಮಾಡಿ ಇಟ್ಕೋಬೇಕು. ನೋಡಿ, ಬ್ಲೌಸ್ ಪೀಸಲ್ಲಿ ಸ್ವಲ್ಪನೇ ತೊಗೊಂಡ್ರೆ ಜಾಸ್ತಿ ನೆರಿಗೆಗಳಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೆರಿಗೆಗಳನ್ನ ತೊಗೊಂಡು ಈ ಥರ ನೆರಿಗೆಗಳನ್ನ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟೋ ನೆರಿಗೆಗಳಾಗಿದೆ ಅಂತ. ನೋಡಿ, ಫೈನಲ್ಲಾಗಿ ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇ ವರ್ಷ ಹಬ್ಬನ ಮಾಡೋ ಅಂಥವ್ರು, ಹಾಗೆ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡಿ ಹಬ್ಬನ ಮಾಡೋ ಅಂಥವ್ರು ನೋಡಿ ಈ ಥರ ಬ್ಲೌಸ್ ಪೀಸಲ್ಲಿ ಸಿಂಪಲ್ಲಾಗಿ ಅಲಂಕಾರನ ಮಾಡಿ. ನೋಡಿ, ಕೋಲನ್ನ ಕಟ್ಟೋದು ಬೇಡ, ಈ ಥರ ಚೊಂಬು ಇದ್ದರೆ ಸಾಕು. ಚಿಕ್ಕದು ಮೀಡಿಯಮ್ ಸೈಜಿನ ಚೊಂಬನ್ನು ತೊಗೊಂಡು ಈ ಥರ ನೆರಿಗೆಗಳನ್ನ ಮಾಡಿ ಹಿಂದೆಯಿಂದ ಎರಡೂ ಸಮ ಬರೋ ಥರ ಬ್ಲೌಸ್ ಪೀಸ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಮೊದಲನೇ ನೆರಿಗೆ ಏನು ಬರುತ್ತೆ ಅದನ್ನು ಬಿಟ್ಟು ಇನ್ನು ಉಳಿದಿರುವಂಥ ಎಲ್ಲ ನೆರಿಗೆಗಳನ್ನೂ ಕೂಡ ಸರಿಯಾಗಿ ಜೋಡಿಸ್ಕೊಂಡು ಪಿನ್ ಹಾಕಿ ಇಟ್ಕೋಬೇಕು. ನೋಡಿ, ನಾನು ಒಂದು ನೆರಿಗೆನ ಬಿಟ್ಟು ಮಿಕ್ಕಂಥ ಎಲ್ಲ ನೆರಿಗೆಗಳಿಗೆ ಸಮನಾಗಿ ಇಟ್ಕೊಂಡು ಪಿನ್ನ ಹಾಕಿ ಇಟ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಉಡಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟ ಲಕ್ಷ್ಮಿ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ಪಿನ್ನೆಲ್ಲನೂ ಹಾಕಿ ಚೆನ್ನಾಗಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೊದಲನೇ ನೆರಿಗೆ ಏನಿತ್ತು ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಾದಮೇಲೆ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಸಮನಾಗಿ ಜೋಡಿಸ್ಕೋತಾ ಇದ್ದೀನಿ. ಜಾಸ್ತಿ ಟೈಮು ಬೇಕಾಗೋದಿಲ್ಲ. ಈ ಥರ ಬ್ಲೌಸ್ ಪೀಸಲ್ಲಿ 10 ನಿಮಿಷದಲ್ಲಿ ಅಲಂಕಾರನ ಮಾಡಿ ಮುಗಿಸ್ಬೋದು. ನೋಡಿ, ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಷ್ಟು ಅಲಂಕಾರ ಮಾಡಿದ ಮೇಲೆ ನಿಮಗೆ ಬೇಕಾಗಿರೋ ಅಂಥ ಜ್ಯುವೆಲ್ರಿನ ಹಾಕಿ ಅಲಂಕಾರನ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಜ್ಯುವೆಲ್ರಿನ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಗ್ರ್ಯಾಂಡಾಗಿ ಬೇಡ, ಸಿಂಪಲ್ಲಾಗಿ ಉಡಿಸಿ ಸಿಂಪಲ್ಲಾಗೆ ಪೂಜೆ ಮಾಡ್ತೀನಿ ಅಂದರೆ ಈ ವಿಡಿಯೋ ನೋಡಿಕೊಂಡು ಬ್ಲೌಸ್ ಪೀಸಲ್ಲೇ ಅಲಂಕಾರ ಮಾಡಿ. ನೋಡಿ, ನಾನಿಲ್ಲಿ ಒಂದು ನೆಕ್ಲೆಸ್ಸು ಮತ್ತು ಇನ್ನೊಂದು ಹಾರ ಎರಡನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ 2 ಜ್ಯುವೆಲ್ರಿನ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫೈನಲ್ಲಾಗಿ ಜ್ಯುವೆಲ್ರಿನ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಪುಟಾಣಿ ಲಕ್ಷ್ಮಿ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.